ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಚೆರಿ ಬರ್ಡೇ ಡೇಟ್ ಅಂದ್ಕೊಂಡಿದ್ದ ಡೇಟಲ್ಲಿ ನಾವು ಮಾಡೋಕ್ಕಾಗಲಿಲ್ಲ. ಯಾಕೆ ಏನು ಅಂತ ಎಲ್ಲ ರೀಸನ್ ಹೇಳಿದ್ದೀನಿ. ಸೊ ವಿಡಿಯೋ ಯಾರು ನೋಡಿಲ್ಲ ಅಂತ ಅಂದರೆ, ಯಾರಾದರೂ ನೋಡಿಲ್ಲ ಅಂತ ಅಂದರೆ ಹೋಗಿ ಒಂದು ಸಲ ವಿಡಿಯೋ ನೋಡ್ಕೊಂಡು ಬನ್ನಿ. ಸೊ ನಮ್ಮ ಅಪ್ಪನ ಅಜ್ಜಿ ಎಕ್ಸ್ಪೈರ್ ಆಗಿದ್ರು, ಹಾಗಾಗಿ ಬರ್ಡೇ ಮಾಡೋಕ್ಕಾಗಿಲ್ಲ. ನಾವು ಮೈಸೂರಲ್ಲಿ ಬರ್ಡೇ ಮಾಡ್ತಿದ್ದರಿಂದ ಸೊ ಎಲ್ಲ ಓಡಾಡೋದು ಮಾಡೋದು ಎಲ್ಲ ಕೆಲಸಗಳು ಅಮ್ಮನ ಮನೆಯಿಂದ ಆಗೋದ್ರಿಂದ ಸೊ ಅವ್ರಿಗೆ ಸೂತ್ಕಾಯಿತು, ಹಾಗಾಗಿ ಮಾಡೋ ಆಗಿಲ್ಲ ಅಂತ ಅಂದ್ಬಿಟ್ಟು ಬೇರೆ ಡೇಟ್ ಇಟ್ಕೊಂಡಿದ್ದೀವಿ. ನಾನು ಅಲ್ಲೆಲ್ಲ ಅಂದರೆ ಮೈಸೂರಲ್ಲಿ ಅಜ್ಜಿದು ಎಲ್ಲ ಕಾರ್ಯಗಳನ್ನ ಮುಗಿಸ್ಕೊಂಡು ಆಮೇಲೆ ಬ್ಯಾಂಗ್ಳೂರಿಗೆ ಬಂದೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇಟ್ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡು, ಚರಿದು ಬರ್ಡೇ ಇದ್ದಿದ್ದು ಅಕ್ಟೋಬರ್ 10th ಅವನು ಹುಟ್ಟಿದ್ದು. 12th ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಅಜ್ಜಿ ತೀರ್ಕೊಂಡ್ರಲ್ಲ. ಅದಾದಮೇಲೆ ಕಾರ್ತಿಕೆ ಬಂತು. ಸೊ ಕಾರ್ತಿಕೆಯಲ್ಲಿ ಯಾರೂ ಊಟ ಮಾಡಲ್ಲ ನಾನ್ ವೆಜ್ ಅಂತ ಹೇಳ್ಬಿಟ್ಟು, ಕಾರ್ತಿಕೆ ಆದಮೇಲೆ ಮಾಡೋಣ ಅಂತೇಳಿ ಡಿಸೆಂಬರ್ 7th ಮಾಡೋಣ ಅಂತ ಅಂದ್ಕೊಂಡು ಡೇಟ್ನ ಫಿಕ್ಸ್ ಮಾಡಿದ್ವಿ. ಸೊ ಅದಾದಮೇಲೆ ಕಾರ್ಡೆಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ದೇವ್ರ ಪೂಜೆ ಮಾಡಿಸೋಣ ಕಾರ್ಡ್ಗೆ ಅಂತ ಹೇಳ್ಬಿಟ್ಟು ಮನೆ ದೇವ್ರ ಹತ್ರ ಹೋಗಿ ಕಾರ್ಡ್ ಇಟ್ಬಿಟ್ಟು ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ. ಇದು ಕುಣಿಗಲಲ್ಲಿರೋದು, ಕುಣಿಗಲ್ಗೆ ಬಂದಿದ್ದೀವಿ, ಲಕ್ಷ್ಮೀ ದೇವಿ ದೇವಸ್ಥಾನ. ಸೊ ದೇವ್ರಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು. ಲಕ್ಷ್ಮೀ ದೇವಿ ಅಲ್ವಾ, ಸೊ ಅಲಂಕಾರ ಚೆನ್ನಾಗಿದ್ದೇ ಇರುತ್ತೆ. ಸೊ ಇವಾಗ ಪೂಜೆ ಮಾಡಿಸೋಣ ಅಂತ ಹೇಳಿ ಬಂದು ಪೂಜೆ ಮಾಡಿಸ್ತಾ ಇದ್ದೀವಿ. ಮಡ್ಲಕ್ಕಿ ಎಲ್ಲ ಕೊಟ್ಟು ಕಾರ್ಡೆಲ್ಲ ದೇವ್ರ ಹತ್ರ ಇಡಿಸಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ತಾ ಇದ್ದೀವಿ. ಸೊ ಅಲ್ಲಿ ಪೂಜೆ ಆದಮೇಲೆ ಕುಣಿಗಲಲ್ಲೇ ನಮ್ಮ ಮಾವನ ಅಣ್ಣ ಇದ್ದಾರೆ. ಸೊ ಅವ್ರಿಗೆ ಕಾರ್ಡ್ ಕೊಡೋಣ ಅಂತ ಬಂದ್ವಿ. ಒಂದು ಫಂಕ್ಷನ್ ಇತ್ತು, ಬೀಗ್ರೂಟ ಇತ್ತು ಚುಂಚನಗಿರಿಲಿ. ಹಾಗಾಗಿ ಆನ್ ದ ವೇ ಹೋಗಬೇಕಾದ್ರೆ ಕುಣಿಗಲಲ್ಲಿ ಪೂಜೆ ಮಾಡಿಸ್ಕೊಂಡು ಒಂದೆರಡು ಮನೆಗೆ ಕೊಟ್ಬಿಟ್ಟು ಆಮೇಲೆ ಚುಂಚನಗಿರಿಗೆ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ಮೈಸೂರು ರಿಲೇಟಿವ್ ಒಬ್ರದ್ದು ಫಂಕ್ಷನ್ ಇತ್ತು ಬೀಗ್ರೂಟ. ಮೈಸೂರಿಂದ ತೇಜಕಾವ್ಯ ಅಪ್ಪ ಅಮ್ಮ ಎಲ್ಲ ಬಂದಿದ್ದರು. ನಾವು ಬ್ಯಾಂಗ್ಳೂರಿಂದ ಈ ಕಡೆಯಿಂದ ಹೋಗಿದ್ವಿ. ಸೊ ಜಾಸ್ತಿ ಅಲ್ಲಿ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅವ್ರನ್ನ ಇವಾಗ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅವರು ಬಸ್ಸಲ್ಲಿ ಬಂದಿದ್ದರು, ಹಾಗಾಗಿ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾವೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಕುಣಿಗಲ್ಗೆ ಹೋಗಬೇಕಿತ್ತು. ಯಾಕಂತಂದರೆ ಫಂಕ್ಷನ್ ಆದಮೇಲೆ ಸ್ವಲ್ಪ ಕಾರ್ಡ್ ಕೊಡೋದೆಲ್ಲ ಇತ್ತು. ಹಾಗಾಗಿ ಬೇಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮತ್ತೆ ಕುಣಿಗಲ್ಗೆ ಬಂದ್ವಿ. ಕುಣಿಗಲಲ್ಲಿ ಜಾಸ್ತಿ ಸ್ವಲ್ಪ ರಿಲೇಟಿವ್ಸ್ ಇದ್ದಾರೆ, ಹಾಗಾಗಿ ಆನ್ ದ ವೇ ಬರ್ತಾ ಇರ್ತೀವಲ್ವ ಕುಣಿಗಲಲ್ಲೇ. ಸೊ ಅಲ್ಲಿ ಅವತ್ತೇ ಮುಗಿಸ್ಕೊಬಿಡೋಣ, ಆಮೇಲೆ ಬೇರೆ ದಿನ ಮತ್ತೆ ಬಂದು ಎಲ್ಲ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಿಯರ್ ಕುಣಿಗಲಲ್ಲಿ ಯಾರ್ಯಾರು ರಿಲೇಟಿವ್ ಮನೆ ಇದ್ದಾರೆ ಅವ್ರಿಗೆಲ್ಲ ಕೊಟ್ಕೊಂಡು ಬಂದ್ವಿ. ಆದಷ್ಟು ನಾವು ಕಾರ್ಡ್ ಕೊಡೋಕೆ ಹೋದವ್ರ ಮನೆಯೆಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಕೆಲವೊಂದು ಮಾಡೋಕ್ಕಾಗಿಲ್ಲ ವೀಡಿಯೋಸ್ನ, ಮರ್ತೇ ಹೋಗ್ಬಿಡ್ತಾಯಿತ್ತು. ಸೊ ಮನೆ ಒಳಗಡೆ ಹೋಗ್ತಾ ಇದ್ವಿ, ಅದು ಇದು ಅಂತ ಮಾತಾಡಿಕೊಂಡು ಮರ್ತೇ ಬಿಡ್ತಾಯಿದ್ದೆ ವೀಡಿಯೋನ ಮಾಡೋದು. ಸೊ ಹಾಗಾಗಿ ನೆನಪಿದ್ದಾಗ ಮಾತ್ರ ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದೆ. ಸೊ ಯಾರ್ಯಾರಿದ್ದಾರೆ ರಿಲೇಟಿವ್ಸ್ ಯಾರನ್ನೂ ಕರಿಬೇಕು, ಎಲ್ಲರನ್ನೂ ಯಾರನ್ನೂ ಮಿಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಲಿಸ್ಟೆಲ್ಲ ಮಾಡಿಕೊಂಡು ಕುಣಿಗಲಲ್ಲಿ ಯಾರ್ಯಾರಿದ್ದಾರೆ ಅಲ್ಲೆಲ್ಲ ಹೋಗಿ ಕರೆದು ಬಂದ್ವಿ. ಸೊ ಆಲ್ಮೋಸ್ಟ್ ನಾವು ಬಂದಿದ್ದೆ ಲೇಟ್ ಆಗೋಯಿತು. ಮನೆಯಿಂದ ಹೊರಟಿದ್ದು ಲೇಟ್ ಆಗಿತ್ತು. ನಾವಲ್ಲಿ ಬೀಗ್ರೂಟಕ್ಕೆ ಹೋಗಿದ್ದೆ 2 ಗಂಟೆ ಆಗಿಬಿಟ್ಟಿತ್ತು. ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಬೀಗ್ರೂಟಕ್ಕೆ ಹೋಗೋದೇ 2 ಗಂಟೆ ಆಗಿಬಿಟ್ಟಿತ್ತು. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಮತ್ತೆ ಫಂಕ್ಷನ್ ಮುಗಿಸ್ಕೊಂಡು ಇನ್ನು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಕೊಡೋಣ, ಆವತ್ತೇ ಮುಗಿಸ್ಕೊಬಿಡೋಣ ಕುಣಿಗಲ್ ಸೈಡೆಲ್ಲ ಅಂತ ಹೇಳ್ಬಿಟ್ಟು ಆವತ್ತು ಕೂಡ ಬಂದಿದ್ದೀವಿ. ಎಲ್ಲರಿಗೂ ಕೊಟ್ವಿ ಕಾರ್ಡು. ಆಲ್ಮೋಸ್ಟ್ ಎಲ್ಲರೂ ಯಾರ್ಯಾರಿದ್ದಾರೆ ಎಲ್ಲರದು ಅವತ್ತೇ ಮುಗಿಸ್ಕೊಬಿಟ್ವಿ ನಾವು, ಮತ್ತೆ ಬರೋಕ್ಕಾಗಲ್ಲ ಅಂತ ಹೇಳಿ. ನೈಟ್ 8 ಗಂಟೆ 8:15 ಮೇಲೆ ಆಗ್ಬಿಟ್ಟಿತ್ತು. ಸೊ ಎಷ್ಟೊತ್ತಾದರೂ ಪರವಾಗಿಲ್ಲ ಮುಗಿಸ್ಕೊಂಡೇ ಹೋಗೋಣ ಅಂತ ಹೇಳಿ, ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಅವರ ತಂಗಿ ಮನೆಗೆ ಬಂದಿದ್ದೀವಿ. ಸೊ ಅಲ್ಲಿ ಚರೀಶಲ್ಲೆಲ್ಲ ಕುರಿಗಳನ್ನೆಲ್ಲ ಸಾಕಿದ್ದಾರೆ, ಅಲ್ಲಿ ನೋಡ್ಕೊಂಡು ಆಟ ಆಡ್ತಾ ಇದ್ದ. ಸೊ ಇಲ್ಲಿ ಒಂದು ಪ್ಲಾಸ್ಟಿಕ್ ಹುಲಿ ಥರ ಇಟ್ಟಿದ್ರು, ಅಂದರೆ ಗೊಂಬೆ ಇಟ್ಟಿದ್ರು. ಅದನ್ನು ನೋಡ್ಬಿಟ್ಟು ನಮಗೆ ಭಯ ಆಗೋಯ್ತು, ರಿಯಲಾಗಿ ಏನಾದರೂ ಬಂದುಬಿಟ್ಟಿದೆ ಅಂತ. ಅದು ಯಾಕೆ ಇಟ್ಟಿದ್ದಾರೆ ಅಂತ ಅಂದರೆ, ಅಲ್ಲಿ ರಿಯಲಾಗಿ ಕೆಲವೊಂದು ಸಲ ಬರುತ್ತಂತೆ, ಹಾಗಾಗಿ ಕುರಿಗಳೆಲ್ಲ ಇರುತ್ತಲ್ಲ ಹಾಗಾಗಿ ಬರುತ್ತಂತೆ. ಅದಕ್ಕೋಸ್ಕರ ಬರಬಾರ್ದು ಅಂತ ಏನೋ ಇಟ್ಟಿದ್ದಾರೆ ಅಂತ ಅನಿಸುತ್ತೆ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇವಾಗ ಫೈನಲಿ ನಾವು ಬೆಂಗಳೂರಿಗೆ ರೀಚ್ ಆದ್ವಿ. ಸೊ ಎಲ್ಲರಿಗೂ ಫುಲ್ ಸುಸ್ತಾಗ್ಬಿಟ್ಟಿತ್ತು, ಏನಾದರೂ ಊಟ ತೊಗೊಳ್ಳೋಣ ಅಂತ ನಾನು ಕಾರ್ತಿ ಹೊರಗಡೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲ ಈವ್ನಿಂಗು ನಮ್ಮ ಚಿಕ್ಕತ್ತೆ ಮನೆಗೆ ಬಂದಿದ್ವಿ ಕಾರ್ಡ್ ಕೊಡೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ನಮ್ಮ ಚಿಕ್ಕತ್ತೆ ಮತ್ತು ಅವ್ರ ಮಾವ ಇರಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ರು. ವೀಣಾ ಮಾತ್ರ ಇದ್ದರು. ಇಲ್ಲಿ ಕಾರ್ತಿ ಜೊತೆ ಆಟ ಆಡ್ತಾ ಇದ್ದ. ಅಲ್ಲೂ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವತ್ತು ಒಂದು 3-4 ಮನೆಗೆ ಕಾರ್ಡ್ ಕೊಡಬೇಕಿತ್ತು. ಅಲ್ಲೆಲ್ಲ ಕಾರ್ಡ್ ಕೊಟ್ಕೊಂಡು ಆಮೇಲೆ ಬಂದಿದ್ದು ಇಲ್ಲಿಗೆ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಅದಾದಮೇಲೆ ಇನ್ನೊಬ್ಬರು ಅತ್ತೆ ಮನೆಗೆ ಬಂದ್ವಿ.
ಅವ್ರು ಅಡುಗೆ ಮನೇಲಿ ಕೆಲಸ ಮಾಡ್ತಾಯಿದ್ರು, ನಾವು ಬಂದಿರೋದು ಅವ್ರಿಗೆ ಗೊತ್ತೇ ಇರಲಿಲ್ಲ. ಆಮೇಲೆ ನೋಡಿ ಫುಲ್ ಶಾಕ್ ಆಗಿಬಿಟ್ರು. ಸೊ ಅವರು ಅಡುಗೆ ಮನೇಲಿ ಕೆಲಸ ಮಾಡ್ತಾಯಿದ್ರೆ ಹೊರಗಡೆ ಯಾರು ಬಂದರೂ ಗೊತ್ತಾಗಲ್ಲ ಅಂತ ರೇಗಿಸ್ತಾ ಇದ್ವಿ. ಸೊ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಆಮೇಲೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಅವತ್ತೊಂದು ದಿನ 2 ಮನೆಗಿಂತ ಮುಂಚೆ ಒಂದು 3-4 ಮನೆಗೆ ಕೊಟ್ಟಿದ್ದೀವಿ ಕಾರ್ಡ್ನ. ಬಟ್ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ, ನಾನು ಮರ್ತುಬಿಟ್ಟಿದ್ದೆ. ಏನೋ ಟೆನ್ಷನ್ಗೆ ಬೇಗ ಹೋಗಬೇಕು ಮನೆಗೆ, ಕತ್ಲೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಚರೀಶು ನಮ್ಮ ಜೊತೆ ಬರೋದ್ರಿಂದ ಸ್ವಲ್ಪ ಬೇಗ ಹೋಗಬೇಕು, ಯಾಕಂದರೆ ಅವನು ಇರೋದಿಲ್ಲ ನನ್ನ ಬಿಟ್ಟು, ನನ್ನ ಜೊತೆನೇ ಬರಬೇಕು ಅಂತ ಹೇಳ್ತಾ ಇರ್ತಾನೆ. ಸೊ ಇವಾಗ 10:15 ಆಗಿತ್ತು ಅನಿಸುತ್ತೆ. ಸೊ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಅದಾದಮೇಲೆ ಅದ್ರ ನೆಕ್ಸ್ಟ್ ಡೇ ಸೊ 3ನೇ ದಿನ ಕಾರ್ಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಎಷ್ಟೊಂದು ಮನೆಗೆ ಕಾರ್ಡ್ ಕೊಡೋಕ್ಕೆ ಹೋದಾಗ ವೀಡಿಯೋ ಮಾಡ್ಕೊಳ್ಳೋದೇ ಮರ್ತುಬಿಟ್ಟಿದ್ದೀನಿ. ಸೊ ಹೋಗೋದು, ಕಾರ್ಡ್ ಕೊಟ್ಬಿಡೋದು, ಬಂದ್ಬಿಡೋದು. ಯಾಕಂದರೆ ಎಲ್ಲರೂ ಕೂತ್ಕೊಳ್ಳಿ ಕಾಫಿ ಟೀ ಕುಡೀರಿ ಅಂತೆಲ್ಲ ಫೋರ್ಸ್ ಮಾಡ್ತಾಯಿರ್ತಾರೆ. ಸೊ ಅಲ್ಲೇ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಜಾಸ್ತಿ ಯಾರ ಮನೇಲಿ ಕೂತ್ಕೋತಾ ಇರಲಿಲ್ಲ. ಸೊ ಟೈಮ್ ಆಗಿಬಿಡುತ್ತೆ, ಬೇಗ ಕಾರ್ಡೆಲ್ಲ ಕೊಟ್ಟು ಮುಗಿಸ್ಬಿಡ್ಬೇಕು ಅಂತ ಹೇಳಿಬಿಟ್ಟು ಹೊರಟ್ಬಿಡ್ತಾ ಇದ್ವಿ. ಚರಿಗೆ ಎಲ್ಲೋದ್ರೂ ಚಾಕ್ಲೇಟ್ಸ್ ಎಲ್ಲ ಕೊಡ್ತಾಯಿದ್ರು. ಅವನಿಗಂತೂ ಒಳ್ಳೆ ಚಾಕ್ಲೇಟ್ ಹಬ್ಬ ಆಗಿಬಿಟ್ಟಿತ್ತು ಅವನಿಗೆ. ಸೊ ಕೊಟ್ಟಿದ್ದೆಲ್ಲ ತಿಂತಾಯಿದ್ದ. ನಾನು ಹಂಗೆ ಕವರ್ ಓಪನ್ ಮಾಡಿ ಅರ್ಧ ಮುರ್ಕೊಟ್ಬಿಟ್ಟು ಇನ್ನರ್ಧ ಎತ್ತಿಟ್ಬಿಡ್ತಾ ಇದ್ದೆ. ಜಾಸ್ತಿ ತಿಂದರೆ ಆಮೇಲೆ ಹೊಟ್ಟೆ ನೋವು ಅಂತ ಹೇಳ್ತಾನೆ ಅಂದ್ಬಿಟ್ಟು. ಸೊ 2 ಚಾಕ್ಲೇಟ್ ಕೊಟ್ಟರೆ 1 ಚಾಕ್ಲೇಟ್ ಎತ್ತಿಟ್ಬಿಟ್ಟು ಇನ್ನೊಂದು ಚಾಕ್ಲೇಟ್ನ ಬ್ಯಾಗಲ್ಲಿ ಇಟ್ಬಿಟ್ಟು 1 ಚಾಕ್ಲೇಟ್ನ ಕೊಡ್ತಾಯಿದ್ದೆ. ಆ ಥರ ಮಾಡ್ತಾಯಿದ್ದೆ. ಇಲ್ಲ ಅಂತಂದರೆ ತಿಂದು ರಾತ್ರಿ ಎಲ್ಲ ಹೊಟ್ಟೆ ನೋವು ಅಂತ ಅಂತಾನೆ. ಸೊ ಜಾಸ್ತಿ ನಾನು ಚಾಕ್ಲೇಟ್ ಅವನಿಗೆ ಕೊಡೋಕ್ಕೆ ಹೋಗೋದಿಲ್ಲ. ಈ ಥರ ಯಾರಾದರೂ ರಿಲೇಟಿವ್ಸು, ಫ್ರೆಂಡ್ಸು ಆ ಥರ ಯಾರಾದರೂ ಕೊಟ್ಟರೆ ತಿಂತಾನೆ ಅಷ್ಟೇ. ಕೆಲವೊಂದು ಸಲ ಹಠ ಮಾಡ್ತಾನೆ ಬೇಕೇ ಬೇಕು ಅಂತ, ಆವಾಗ ಒಂದೊಂದು ಕೊಡಬೇಕು. ಇತ್ತೀಚೆಗೆ ಜಾಸ್ತಿ ಮಾಡಿಬಿಟ್ಟಿದ್ದಾನೆ. ಸೊ ಚಾಕ್ಲೇಟ್ ಅಂತಲೇ ಇರ್ತಾನೆ. ಅದು ಅಂದರೆ ಮಕ್ಕಳಂದಮೇಲೆ ಹಂಗೆ ಅಷ್ಟೇ ಅಲ್ವಾ, ಸ್ವೀಟ್ ಅಂದರೆ ತುಂಬ ಇಷ್ಟಪಡ್ತಾರೆ. ನಾವು ಕೂಡ ಅವಾಗೆಲ್ಲ ಹಠ ಮಾಡಿ ಇಸ್ಕೊತಾ ಇದ್ವಿ. ಸೊ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಕೆಲವೊಬ್ಬರು ಮನೆಗೆ ಕೊಡಬೇಕಿತ್ತು, ಕೊಟ್ಬಿಟ್ಟು ಬಂದ್ವಿ. ಒಂದು 4-5 ದಿನ ಆಯಿತು ಕಾರ್ಡ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ 5th ಡೇ ನಮ್ಮಮ್ಮ ಮತ್ತು ತೇಜ ಬರ್ತಾಯಿದ್ರು ಬ್ಯಾಂಗ್ಳೂರಿಗೆ ನನ್ನ ಚರಿನ ಕರ್ಕೊಂಡು ಹೋಗೋದಕ್ಕೆ. ಇಲ್ಲಿ ಚರಿಗೆ ನಾನು ಚಿಕ್ಕಿ ಮತ್ತು ಅಜ್ಜಿ ಬರೋಲ್ಲ ಅಂತ ಹೇಳೋದಕ್ಕೆ ಸ್ಟೆಪ್ಸ್ ಮೇಲೆ ಹೋಗಿ ಹತ್ತಿ ಕೂತ್ಕೊಂಡು ಈ ಥರ ಬೇಜಾರಾಗಿರೋ ಥರ ನೋಡಿ ಹೆಂಗೆ ಕೂತಿದ್ದಾನೆ ಕೆನ್ನೆ ಮೇಲೆ ಕೈ ಇಟ್ಕೊಂಡು. ಸೊ ಈ ಥರ ಕೂತ್ಕೋತಿದ್ದ. ಅಜ್ಜಿ ಮತ್ತು ಚಿಕ್ಕಿ ಬೇಕಾ ಅಂತ ಹೇಳಿದ್ದಕ್ಕೆ ಹ್ಞೂ ಬೇಕು ಅಂತ ಹೇಳ್ತಾಯಿದ್ದ. ಅವ್ರು ಬರಲ್ಲ ಅಂತ ಹೇಳಿದ ತಕ್ಷಣ ಏನೋ ಬೇಜಾರಾಗಿರೋ ಥರ ಹೋಗಿ ಕೂತ್ಕೋತಾ ಇದ್ದ. ಸೊ ಇದೆಲ್ಲ ನೋಡೋದಕ್ಕೆ ಕ್ಯೂಟ್ ಅಂತ ಅನಿಸುತ್ತೆ ಮಕ್ಕಳಿಗೆ, ಪ್ಯೂರ್ ಹಾರ್ಟ್ ಅಂತ ಅನಿಸುತ್ತೆ ಮಕ್ಕಳದು. ಊಟ ಮಾಡ್ಬಾ ಅಂತ ಹೇಳಿದ್ರೆ ಬೇಡ ನನಗೆ ಅಂತ ಹೇಳ್ಬಿಟ್ಟು ಹೋಗಿ ಕೂತ್ಕೊಂಡಿದ್ದ. ಆಮೇಲೆ ಹೆಂಗೋ ಸಮಾಧಾನ ಮಾಡಿ ಬರ್ತಾರೆ ಚಿಕ್ಕಿ ಮತ್ತು ಅಜ್ಜಿ ಎಲ್ಲ ಬಪ್ಪ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಅವತ್ತೊಂದು ದಿನ ನಾವು ಮೈಸೂರಿಗೆ ಹೊರಟ್ವಿ. ಅದ್ರ ನೆಕ್ಸ್ಟ್ ಡೇ ಮೈಸೂರಿಗೆ ಹೊರಟ್ವಿ. ಸೊ ಅದು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಬಂದ ತಕ್ಷಣವೇ ನಾನು ಆ್ಯಕ್ಚುಲಿ ಬಂದಿದ್ದು ಥರ್ಸ್ಡೇ ಬಂದಿದ್ದ ತಕ್ಷಣವೇ ಸಂಜೆ ಇಲ್ಲಿ ಕಾರ್ಡ್ಗಳದ್ದೆಲ್ಲ ಸ್ವಲ್ಪ ಡೇಟೆಲ್ಲ ಚೇಂಜ್ ಮಾಡಬೇಕಿತ್ತಲ್ಲ. ಸೊ ಡೇಟೆಲ್ಲ ಚೇಂಜ್ ಮಾಡಿ ಕಾರ್ಡೆಲ್ಲ ಆ ಕವರ್ ಒಳಗಡೆ ಹಾಕಿ ಎಲ್ಲನೂ ರೆಡಿ ಮಾಡ್ತಾಯಿದ್ವಿ. ಸೊ ಈ ಥರ ಕಾರ್ಡ್ಗಳೆಲ್ಲ ಜೋಡಿಸಿಟ್ಟಿದ್ವಿ. ಯಾಕಂತ ಹೇಳಿದ್ರೆ ಫ್ರೈಡೇಯಿಂದ ಸ್ಟಾರ್ಟ್ ಮಾಡಿಬಿಡೋಣ, ಯಾಕಂದರೆ ಫ್ರೈಡೇ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ, ಆಮೇಲೆ ಡಿಲೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಥರ್ಸ್ಡೇ ಬ್ಯಾಂಗ್ಳೂರಿಂದ ಬಂದ ತಕ್ಷಣ ಕಾರ್ಡೆಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಡೇಟೆಲ್ಲ ಚೇಂಜ್ ಮಾಡಿಬಿಟ್ಟು ಕವರ್ ಒಳಗಡೆ. ಇಲ್ಲಿ ನೋಡಿ ನಾವು ಅಪ್ಪನ ಮೇಲೆ ಹೆಂಗೆ ಕೂತಿದ್ದಾನೆ ಇವನು, ಎತ್ಕೋತಾತ ಅಂತ ಹೇಳ್ಬಿಟ್ಟು ಈ ಥರ ಕುಸುಮರಿ ಮಾಡಿಕೊಂಡು ಎತ್ಕೊಂಡಿದ್ದಾನೆ. ಸೊ ನೆಕ್ಸ್ಟ್ ಫ್ರೈಡೇಲಿ ನಾನು ತೇಜ ನಮ್ಮ ರಿಲೇಟಿವ್ಸ್ ಮನೆಗೆಲ್ಲ ಕಾರ್ಡ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಅಕ್ಕನ ಮಗಳಿಗೆ ಬಟ್ಟೆ ತಗೋಬೇಕಾಗಿತ್ತು. ಸೊ ಹಾಗಾಗಿ ಅವಳಿಗೆ ಡ್ರೆಸ್ ತಗೊಳ್ಳೋಣ ಅಂತ ಇವಾಗ ಹೋಗ್ತಾಯಿದ್ದೀವಿ. ಸೊ ಫಸ್ಟು ಡ್ರೆಸ್ ಎಲ್ಲ ತೊಗೊಂಡು ಅದಾದಮೇಲೆ ಕಾರ್ಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಯಾಕಂದರೆ ಕಾರ್ಡ್ ಕೊಡಬೇಕಾದ್ರೆ ಡ್ರೆಸ್ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಡ್ರೆಸ್ ಎಲ್ಲ ತೊಗೊಂಡು ಬಂದ್ವಿ. ನೆಕ್ಸ್ಟು ರಿಟರ್ನ್ ಗಿಫ್ಟ್ ನಾವು ಕೊಡಬೇಕಲ್ವ, ಹಾಗಾಗಿ ಅದನ್ನು ರೆಡಿ ಮಾಡಿ ಇಟ್ಬಿಡೋಣ. ಲಾಸ್ಟ್ ಡೇ ಅಂತೂ ನಿಜವಾಗ್ಲೂ ಆಗೋದಿಲ್ಲ. ಲಾಸ್ಟ್ ಡೇ ಮಾಡ್ಕೊಳ್ಳೋಣ ಅಂತಂದರೆ ಅವತ್ತೊಂದು ದಿನ ಇನ್ನೂ 10 ಕೆಲಸಗಳು ಬಾಕಿ ಇರುತ್ತೆ, ಏನೂ ಕೆಲಸಗಳು ಇರಲ್ಲ ಅಂತ ತೇಜ ಹೇಳ್ತಾಯಿಲ್ಲ. ಲಾಸ್ಟ್ ಡೇ ಮಾಡ್ಕೊಳ್ಳೋಣ ಅಂತ. ನಾನು ಆಗೋದೇ ಇಲ್ಲ, ಆಮೇಲೆ ನೆಕ್ಸ್ಟ್ ಇನ್ನೇನು ಕೆಲಸ ಇರುತ್ತೋ ಅಂತ ಹೇಳಿ ಅವತ್ತೊಂದು ದಿನವೇ ರಿಟರ್ನ್ ಗಿಫ್ಟ್ಗೆ ಬೌಲ್ ಮತ್ತು ಅದಕ್ಕೆ ಅಕ್ಕಿ ಮತ್ತು ಅರಿಶಿನ ಕುಂಕುಮದ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಯಾಕಂದರೆ ಖಾಲಿ ಬೌಲ್ ಕೊಡಬಾರ್ದು ಅಂತ. ಸೊ ಹಾಕಿ ಕೊಡ್ತಾಯಿದ್ದೆ. ಸರಿ ಅದಕ್ಕೆ ಕವರ್ ಒಳಗಡೆ ಹಾಕ್ತಾಯಿದ್ದ ಮತ್ತು ನಮ್ಮ ಅಮ್ಮನೂ ಹಾಕ್ತಾಯಿದ್ರು. ಸೊ ಎಷ್ಟಿದೆ ಏನು ಎಲ್ಲ ಕೌಂಟ್ ಮಾಡಿಬಿಟ್ಟು ಇಡ್ತಾಯಿದ್ದೀವಿ. ಸೊ ರಿಟರ್ನ್ ಗಿಫ್ಟ್ ಕೊಡೋದು ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಅದೊಂದು ಬ್ಯಾಗ್ಗೆ ಹಾಕಿ ಇಟ್ಬಿಟ್ರೆ ಅದು ಸರಿ ಹೋಗುತ್ತೆ. ಸೊ ಅದಾದಮೇಲೆ ಸಂಡೇ ಮಾರ್ನಿಂಗ್ ನಮ್ಮ ಕಾವ್ಯನ ಫ್ರೆಂಡ್ ಮನೆಗೆ ಬಂದಿದ್ವಿ, ಸುನೀತಕ್ಕ ಅಂತ, ನನಗೂ ಫ್ರೆಂಡೇ. ಸೊ ಇಲ್ಲಿ ರೇಗಿಸ್ಕೊಂಡು ಮಾತಾಡ್ಕೊತಾ ಇದ್ವಿ. ಅಕ್ಕ ನನ್ನ ಫೇಸ್ ಹಾಕಬೇಡಿ ವಿಡಿಯೋಗೆ ಅಂತ ಹೇಳ್ಬಿಟ್ಟು ಎಲ್ಲ ಕೈ ಎಲ್ಲ ಮುಚ್ಕೋತಾ ಇದ್ರು. ಸೊ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಸುನೀತಕ್ಕಂಗೆಲ್ಲ ರೇಗಿಸ್ತಾ ಇದ್ದೆ ನಾನು.
ಸೊ ಅದಾದಮೇಲೆ ನೆಕ್ಸ್ಟು ಕಾರ್ಡ್ ಕೊಡೋದಕ್ಕೆ ಹೊರಟ್ವಿ. ನಮ್ಮ ಮಾವನ ಮನೆಗೆಲ್ಲ ಹೋಗಿದ್ವಿ. ಹೊಸಳ್ಳಿ ನಮ್ಮ ಮಾವನ ಮನೆ ಮೈಸೂರಲ್ಲೇ. ಸೊ ಅಲ್ಲೆಲ್ಲ ಕೊಟ್ಬಿಡೋಣ ರಿಲೇಟಿವ್ಸ್ಗೆ ಅಂತ ಹೇಳಿ ಇವಾಗ ಹೊರಟಿದ್ದೀವಿ. ನಾವೆಲ್ಲೇ ಹೋದರೂ ಚರೀಶ್ ಬರ್ತಾಯಿದ್ದ. ಅವನ್ನ ಬಿಟ್ಟಂತೂ ನಾವು ಹೋಗಂಗಿರಲಿಲ್ಲ. ನಾವು ಹೊರಡ್ತಿದ್ದೀವಿ ಅಂತ ನಾನು ಬರ್ತೀವಿ ಅಂತ ನಿಂತ್ಕೊಬಿಡ್ತಾಯಿದ್ದೆ. ಇನ್ನೇನು ಬಿಟ್ಟು ಹೋಗೋಕ್ಕೂ ಆಗೋದಿಲ್ಲ, ಅಳ್ತಾನೆ, ಸುಮ್ಮನೆ ಅಳೋದೆಲ್ಲ ನೋಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ತೇಜ ಚರಿ ಒಂದು ಗಾಡಿ, ಕಾವ್ಯ ಒಂದು ಗಾಡೀಲಿ ಹೋಗ್ತಾಯಿದ್ವಿ. ಅವಳು ಮುಂದೆ ಹೋಗ್ತಾ ಇದ್ದಂಗೆ ಚರಿ ಮಮ್ಮಿ ಮಮ್ಮಿ ಅಂತ ಕೂಗ್ಕೋತಾ ಇದ್ದ. ಕಾವಿನ ಮಮ್ಮಿ ಅಂತ ಕರೀತಾನೆ, ಹಾಗಾಗಿ ಜೋರಾಗಿ ಮಮ್ಮಿ ಮಮ್ಮಿ ಅಂತ ಕೂಗ್ತಾ ಇದ್ದ. ಸೊ ನಮ್ಮ ಮಾವನ ಮನೆ ರೀಚ್ ಆದ್ವಿ. ಮಧ್ಯಾಹ್ನ ಕಾರ್ಡ್ ಕೊಟ್ವಿ. ಸೊ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಮೊಟ್ಟೆ ಸಾಂಬಾರು ಮತ್ತು ಚಿಕನ್ ಕಬಾಬ್ ಮಾಡಿದರು. ಎಲ್ಲರದ್ದು ಆಲ್ಮೋಸ್ಟ್ ಊಟ ಆಗಿತ್ತು. ನಾವು ಬಂದಿದ್ದೆ ಲೇಟ್ ಆಗಿಬಿಟ್ಟಿತ್ತು. ಅಲ್ಲೆಲ್ಲ ಬೇರೆ ಕಡೆ ಎಲ್ಲ ಕಾರ್ಡ್ ಕೊಟ್ಕೊಂಡು ಬಂದ್ವಲ್ಲ, ಹಾಗಾಗಿ ಸೊ ಅದಾದಮೇಲೆ ನೆಕ್ಸ್ಟು ಅಲ್ಲಿ ಕೆಲವೊಬ್ಬರು ರಿಲೇಟಿವ್ಸ್ ಇದ್ದಾರೆ, ಒಂದು 7-8 ಮನೆಗೆ ಅಲ್ಲೂ ಕೂಡ ಕಾರ್ಡ್ ಕೊಟ್ವಿ. ಅದೆಲ್ಲ ಕಾರ್ಡ್ ಕೊಟ್ಬಿಟ್ಟು ಬಂದ್ವಿ. ಅದಾದಮೇಲೆ ಇನ್ನೊಂದು ಊರಿಗೂ ಅಷ್ಟೇ, ನಮ್ಮ ಅತ್ತೆ ರಿಲೇಷನ್ ಮನೆ ಇದು. ಸೊ ಇವ್ರಿಗೂ ಕಾರ್ಡ್ ಕೊಡೋಣ ಅಂತ ಬಂದ್ವಿ. ಇವ್ರು ಫುಲ್ಲು ಟೀ ಕುಡೀರಿ, ಕಾಫಿ ಕುಡೀರಿ ಅಂತೆಲ್ಲ ಹಿಂಸೆ ಮಾಡ್ತಾಯಿದ್ರು. ನಾವು ಕುಡ್ಕೊಬಂದ್ವಿ ಅಂದ್ರೂ ಸ್ವಲ್ಪ ಕುಡೀರಿ ಅಂತ ಫೋರ್ಸ್ ಮಾಡ್ತಾಯಿದ್ರು. ಹೋಗಿದ್ದ ಕಡೆ ಎಲ್ಲ ಕುಡಿದು ನಮಗೆ ಬೇಜಾರಾಗ್ಬಿಟ್ಟಿತ್ತು. ಸೊ ಅದಾದಮೇಲೆ ಚಾಟ್ಸ್ ತಿನ್ನೋಣ ಅಂತ ಹೇಳಿ ಬಂದ್ವಿ. ಸೊ ಪಾನಿಪುರಿ, ಬೇಲ್ಪುರಿ ಎಲ್ಲ ತೊಗೊಂಡು ತಿಂದ್ವಿ. ಅದಾದಮೇಲೆ ಸುನೀತಾ ಮನೆ ಕಾವ್ಯನ ಫ್ರೆಂಡ್ ಅವರ ಮಗಂದು ಬರ್ಡೇ ಇತ್ತು. ಮಾರ್ನಿಂಗ್ ಹೋಗಿದ್ವಲ್ಲ, ಆವಾಗಲೇ ಇನ್ವೈಟ್ ಮಾಡಿದರು ಸಂಜೆ ಬನ್ನಿ ಅಂತ. ಸೊ ಹಾಗಾಗಿ ಬಂದಿದ್ದೀವಿ. ಇಬ್ಬರು ಕೂಡ ತುಂಟ್ರೆ, ಒಬ್ಬ ಮಗ ಒಬ್ಬಳು ಮಗಳು ಇರೋದು. ಸೊ ಇಬ್ಬರು ಕೂಡ ತುಂಟ್ರೆ. ಅಕ್ಕ ಹೆಂಗೆ ಮೇಂಟೈನ್ ಮಾಡ್ತಾರೆ ಅವರಿಬ್ಬರನ್ನ ಅಂತ ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಕ್ಕ ಹೆಂಗೆ ನೋಡ್ಕೋತಿರೋ ಇವರಿಬ್ಬರನ್ನ, ಇಷ್ಟೊಂದು ತುಂಟ್ರು ಇವರಿಬ್ಬರು ಅಂತ ಹೇಳ್ತಾ ಇರ್ತೀನಿ. ಬಟ್ ಅದು ಹೆಂಗೆ ನೋಡ್ಕೋತಾರೋ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ಇವರಿಬ್ಬರನ್ನ. ಸೊ ಹಾಗೆ ಕಾವಿನ ಫ್ರೆಂಡ್ಸ್ ಇನ್ನೊಬ್ಬರು ಶೀಲಾಕ ಅಂತ ಬಂದಿದ್ದರು. ಅವರು ನಾವೆಲ್ಲ ಸೇರಿಕೊಂಡ್ರಂತೂ ನಾನ್ ಸ್ಟಾಪ್ ನಗ್ತಾನೇ ಇರ್ತೀವಿ. ನಮಗೆ ನಗುಗೆ ರೀಸನ್ ಎಷ್ಟು ಸಿಗುತ್ತೆ ಅಂದರೆ, ಯಾವ ಸಿಚುವೇಶನ್ ಇದ್ದರೂ ಕೂಡ ಅದು ನಮಗೆ ನಗೋಕ್ಕೆ ರೀಸನ್ಗಳು ಸಿಕ್ಬಿಡುತ್ತೆ. ಅಷ್ಟು ನಗ್ತಾ ಇರ್ತೀವಿ. ಇಲ್ಲಿ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ರು. ಅವಳ ಬರ್ಡೇ ಇರೋದು, ಅವ್ನ ಬರ್ಡೇ ಥರ ಫೀಲ್ ಮಾಡ್ತಾಯಿದ್ದ. ನಾನು ಕಟ್ ಮಾಡ್ತೀನಿ ಅಂತೆಲ್ಲ ರೇಗಿಸ್ತಾ ಇದ್ದ. ಸೊ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಬಂದಿದ್ದ. ಸೊ ಕೇಕ್ ಎಲ್ಲ ತಿನ್ನೋದು, ಕಟ್ ಮಾಡಬೇಕಾದ್ರೆ ಎಲ್ಲ ಮಾಡ್ತಾಯಿದ್ದ. ನೀವೇ ನೋಡ್ತಾ ಇದ್ದೀರಿ ಎಷ್ಟು ದಿಡೆ ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದಾರೆ. ಸೊ ಕೇಕ್ ಕಟ್ಟಿಂಗ್ ಆದಮೇಲೆ ಊಟ ಮಾಡ್ತಾಯಿದ್ವಿ. ಅವರು ಕೂಡ ನಾನ್ ವೆಜ್ಜೇ ಮಾಡಿದರು. ಸೊ ನಾವು ಬರ್ಡೇಗೆ ಬರ್ತೀವೋ ಇಲ್ವೋ ಅಂತ ಹೇಳ್ಕೊಂಡು ಚಾಟ್ಸ್ ಎಲ್ಲ ತಿಂದಿದ್ವಿ. ಬರೋದು ಬೇಡ ಅಂದ್ಕೊಂಡು. ಆಮೇಲೆ ಸುನೀತಕ್ಕ ಫೋನ್ ಮಾಡಿ ಬನ್ನಿ ಅಂತ ಫೋರ್ಸ್ ಮಾಡಿದ್ರು. ಹಾಗಾಗಿ ಬಂದ್ವಿ. ಚಾಟ್ಸ್ ತಿಂದ್ಬಿಟ್ಟಿದ್ವಿ. ಊಟ ಕರೆಕ್ಟಾಗಿ ಎಲ್ಲ ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿದರು, ಅವರೇ ಮಾಡಿದರು. ಸೊ ಚಾಪ್ಸು, ಗೀ ರೈಸು ಮತ್ತು ಮಟನ್ ಸಾಂಬಾರು ಮಾಡಿದರು. ತುಂಬಾ ಚೆನ್ನಾಗಿತ್ತು. ಇವರು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಕ್ಕ. ಸೊ ನೆಕ್ಸ್ಟು ಮಂಡೇ ನಮ್ಮ ದೊಡ್ಡಮ್ಮನ ಮನೆಗೆ ಮತ್ತು ಅವ್ರ ರಿಲೇಟಿವ್ಸ್ಗೆಲ್ಲ ಕಾರ್ಡ್ ಕೊಟ್ವಿ. ಅದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ, ಮರ್ತೋಗಿತ್ತು. ಸೊ ನೆಕ್ಸ್ಟು ಏನೇನಾಯಿತು ಎಲ್ಲನೂ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.